2024ರಿಂದ 2026ರವರೆಗೆ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ದಾಖಲೆಯ ಹಣ ಸಂಗ್ರಹ ಆಗಿದೆ. ಬರೋಬ್ಬರಿ 64 ಕೋಟಿ 23 ಲಕ್ಷ ಹಣ ಸಂಗ್ರಹ ಆಗಿದೆ. ಇನ್ನು ಉದ್ಯಾನವನಕ್ಕೆ ಬರುವಂತಹ ಪ್ರವಾಸಿಗರ ಸಂಖ್ಯೆಯೂ ಕೂಡ ಕಳೆದೆರಡು ವರ್ಷಗಳಿಂದ ಹೆಚ್ಚಳವಾಗಿದೆ. 2024 ಹಾಗೂ 25ರ ಸಾಲಿನಲ್ಲಿ ಸುಮಾರು 21,24,000 ಪ್ರವಾಸಿಗರು ಬನ್ನೇರುಘಟ್ಟ ಉದ್ಯಾನವನಕ್ಕೆ ಭೇಟಿ ನೀಡಿದ್ದು, ಇನ್ನು 2025ರಿಂದ 26ರ ಸಾಲಿನಲ್ಲಿ 22,40,000 ಪ್ರವಾಸಿಗರು ಉದ್ಯಾನವನಕ್ಕೆ ಭೇಟಿ ನೀಡಿದ್ದಾರೆ. ಇನ್ನು ಕೇವಲ ಪ್ರವಾಸಿಗರ ಭೇಟಿಯಿಂದ ಅಷ್ಟೇ ಅಲ್ಲದೆ ಪ್ರಾಣಿ ದತ್ತು ಮತ್ತು ದೇಣಿಗೆಯಲ್ಲೂ ಕೂಡ ದಾಖಲೆಯ ಹಣ ಸಂಗ್ರಹ ಆಗಿದೆ. ಈ ವರ್ಷ ಉದ್ಯಾನವನದಲ್ಲಿ 30 ಲಕ್ಷ ಹೆಚ್ಚು ಹಣ ಸಂಗ್ರಹವಾಗುವಂತಹ ಮಾಹಿತಿ ಇದೆ. ಇನ್ನು 4,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ವೀಕ್ಷಣೆಯನ್ನ ಕೂಡ ಮಾಡಿಸಲಾಗ್ತಾ ಇದೆ. ಜೈವಿಕ ಉದ್ಯಾನವನದ ಇಡಿ ಸೂರ್ಯಸೇನ್ ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬನ್ನರ್ಘಟ್ಟ ಜೈವಿಕ ಉದ್ಯಾನವನ ಇನ್ನೊಂದು ಮಹತ್ವವಾದ ಒಂದು ವರ್ಷವನ್ನು ಕಂಪ್ಲೀಟ್ ಮಾಡಿದೆ. 2025-26ರಲ್ಲಿ ಒಟ್ಟಾರೆ ಬನ್ನರ್ಘಟ್ಟಗೆ 22,41,330 ಜನ ಭೇಟಿ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಆದಾಯ ಬರೀ ಟಿಕೆಟ್ ಮತ್ತು ಗೇಟ್ ರೆವೆನ್ಯೂ ಅಂತ ಬಂದಿರುವ ಆದಾಯ ಮಾತ್ರ ನಮಗೆ ಒಂದು 64 ಕೋಟಿ 23 ಲಕ್ಷ ಇದೆ. ಸೊ ದಿಸ್ ಈಸ್ ದ ಹೈಯೆಸ್ಟ್ ರೆವೆನ್ಯೂ ದಟ್ ಬನ್ನರ್ಘಟ್ಟ ಹ್ಯಾಸ್ ಕಲೆಕ್ಟೆಡ್ ಓವರ್ ಆಲ್ ದೀಸ್ ಇಯರ್ಸ್. ನಿಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಾವು ಲಾಸ್ಟ್ ವರ್ಷದಲ್ಲಿ 100 ರೂಪಾಯಿಂದ 120 ರೂಪಾಯಿ ಅಂತ ಹೇಳಿ 20 ರೂಪಾಯಿ ದರನ ಕೂಡ ಹೆಚ್ಚಳ ಮಾಡಿದ್ವಿ. ಬಿಕಾಸ್ ಸುಮಾರು ನಮಗೆ ಏನು ರೇಟ್ಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋ ಕಾರಣದಿಂದ ನಾವು ಈ ಒಂದು ಕ್ರಮವನ್ನು ವಹಿಸಿದ್ವಿ. ಇದನ್ನು ಕೂಡ ನಾವು ಇದಕ್ಕೆ ಅಟ್ರಿಬ್ಯೂಟ್ ಮಾಡ್ಬೋದು. ಆದ್ರೂ ಕೂಡ ನಮಗೆ ಬಂದಿರುವ ಜನನೂ ಕೂಡ ಈ ವರ್ಷ ಜಾಸ್ತಿ ಬಂದಿದ್ದಾರೆ. 24-25ನಲ್ಲಿ 21,24,000 ಜನ ಅಷ್ಟೇ ನಮ್ಮನ್ನು ಭೇಟಿ ನೀಡಿದರು. ಈ ವರ್ಷ ಆಲ್ಮೋಸ್ಟ್ 1,20,000 ಜನ ಜಾಸ್ತಿ ಬನ್ನರ್ಘಟ್ಟ ಬಯಾಲಜಿಕಲ್ ಪಾರ್ಕ್ಗೆ ಭೇಟಿ ಕೊಟ್ಟಿದ್ದಾರೆ. ಅದಲ್ಲದೆ ಇನ್ಕ್ಲೂಡಿಂಗ್ ಅವರ್ ಅಡಾಪ್ಷನ್ಸ್ ಆ್ಯಂಡ್ ಡೊನೇಷನ್ಸ್, ಈಗ ಯಾರು ಪ್ರಾಣಿ ದತ್ತು ತಗೊಳ್ತಾರೆ ಮತ್ತು ನಮಗೆ ಡೊನೇಟ್ ಮಾಡ್ತಾರೆ ಅದರಲ್ಲೂ ಕೂಡ ನಾವು ಈ ವರ್ಷ ಜಾಸ್ತಿನ ನಾವು ಡೊನೇಷನ್ಸ್ ತೊಗೊಂಡಿದ್ದೀವಿ, ಅಡಾಪ್ಷನ್ಸ್ ತೊಗೊಂಡಿದ್ದೀವಿ. 24-25ನಲ್ಲಿ ಸುಮಾರು 53 ಲಕ್ಷ ಅಷ್ಟೇ ನಮಗೆ ಡೊನೇಷನ್ಸ್ ಅಡಾಪ್ಷನ್ಸ್ ಬಂದಿದೆ ಈ ಪ್ರಾಣಿ ದತ್ತು ಸ್ವೀಕಾರ ಮುಖಾಂತರ. ಬಟ್ ಈ ವರ್ಷ ನಮಗೆ ಸುಮಾರು 80,83,000 ನಾವು ಸುಮಾರು 30 ಲಕ್ಷ ನಾವು ಜಾಸ್ತಿ ಅಡಾಪ್ಷನ್ಸ್ ಮತ್ತು ಡೊನೇಷನ್ಸಲ್ಲಿ ಈ ವರ್ಷ ನಾವು ಜಾಸ್ತಿ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಒಂದು ಬೆಳವಣಿಗೆ ಆಗ್ತಾ ಇದೆ, ಒಂದು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ. ಬೆಂಗಳೂರಿನ ಜನತೆನೂ ಕೂಡ ಬನ್ನರ್ಘಟ್ಟನ ತಮ್ಮದಂತ ಹೇಳಿ ನಮ್ಮ ಜೊತೆಗೆ ಬಂದು ಕೈ ಜೋಡಿಸ್ತಾ ಇದ್ದಾರೆ. ಇದೊಂದು ಒಳ್ಳೆ ಒಂದು ಸ್ಟಾರ್ಟಿಂಗ್ ಅಂತ ನಾವು ನೋಡ್ಬೋದು, ಒಳ್ಳೆ ಒಂದು ಡೆವಲಪ್ಮೆಂಟ್ ಅಂತ ನಾವು ನೋಡ್ಬೋದು. ಫ್ಯೂಚರಲ್ಲಿ 26-27 ಫಿನಾನ್ಷಿಯಲ್ ಇಯರಲ್ಲೂ ಕೂಡ ಜನ ಜಾಸ್ತಿ ಬರಬೇಕು. ಯಾಕಂದರೆ ಈಗ ಸಮ್ಮರ್ ವೆಕೇಷನ್ ಇದೆ, ಸುಮಾರು ಜನ ಬರಬೇಕು, ಬಂದು ನಮ್ಮ ಹೊಸ ಪ್ರಾಣಿಗಳು ಬರ್ತಾ ಇದೆ, ಅದೆಲ್ಲ ಕೂಡ ನೋಡಬೇಕು ಅಂತ ಹೇಳಿ ನಾನು ಮನವಿ. ಸರ್, ಮೈಸೂರಿಗೆ ಮತ್ತು ಬನ್ನರ್ಘಟ್ಟಕ್ಕೆ ಇದು ಮಾಡಿದ್ರೆ ಕಲೆಕ್ಷನ್ ಜಾಸ್ತಿ ಇದೆ ಸರ್. ಮೈಸೂರು ಮೃಗಾಲಯ ಏನಿದೆ ಒಂದು ಪ್ರವಾಸ ಸ್ಥಾನದಲ್ಲಿ ಇದೆ. ಮೈಸೂರು ಸಿಟಿ ಇಟ್ಸೆಲ್ಫ್ ಇಸ್ ಅ ಟೂರಿಸ್ಟ್ ಹಬ್. ಸೊ ಹಾಗಾಗಿ ಮೈಸೂರಲ್ಲಿ ಜನಸಂಖ್ಯೆ ಸುಮಾರು ಜಾಸ್ತಿ ಬರ್ತಾರೆ. ಆಲ್ಮೋಸ್ಟ್ 35 ಲ್ಯಾಕ್ಸಿಂದ 40 ಲ್ಯಾಕ್ಸ್ ತನಕ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಜನರಲಿ 35 ಲ್ಯಾಕ್ಸ್ ಜನ ಒಂದು ವರ್ಷಕ್ಕೆ ಮೈಸೂರು ಝೂನ ವಿಸಿಟ್ ಮಾಡ್ತಾರೆ. ಅದನ್ನು ಬನ್ನರ್ಘಟ್ಟ ಜೊತೆ ಕಂಪೇರ್ ಮಾಡುವಾಗ ಬನ್ನರ್ಘಟ್ಟ ಇನ್ನೂ ಕೂಡ 22 ಲಕ್ಷ ಅಷ್ಟೇ ಇದೆ. ಅದಲ್ಲದೆ ನಾವು ರೆವೆನ್ಯೂ ಅಂತ ನೋಡುವಾಗ ಮೈಸೂರು ಮೃಗಾಲಯದಲ್ಲಿ ಬರೀ ಝೂ ಮಾತ್ರ ಇರುವ ಕಾರಣದಿಂದ ಅವ್ರದ್ದು ರೆವೆನ್ಯೂ ಯಾವಾಗಲೂ ಕಮ್ಮಿ ಇರ್ತದೆ. ನಮ್ಮ ಹತ್ರ ಸಫಾರಿ ಮತ್ತು ಬಟರ್ಫ್ಲೈ ಪಾರ್ಕ್ ಅಂತ ಬೇರೆ ಬೇರೆ ವಿಷಯಗಳಿರೋದ್ರಿಂದ ನಮ್ಮ ರೆವೆನ್ಯೂ ಯಾವಾಗಲೂ ಜಾಸ್ತಿ ಇರ್ತದೆ. ಸೊ ಮೈಸೂರು ಝೂ ಅವರು ಸುಮಾರು 50 ಕೋಟಿ ಹತ್ರ ಕಲೆಕ್ಟ್ ಮಾಡ್ತಾರೆ. ಈ ವರ್ಷ ಮೈಸೂರು ಝೂ ಅವರು ಕೂಡ ಒಂದು ರೆಕಾರ್ಡ್ ಅನ್ನು ಬ್ರೇಕ್ ಮಾಡೋ ಒಂದು ಸಾಧ್ಯತೆ ಇದೆ. ಪ್ರಾಬಬ್ಲಿ ಅವ್ರಿಗೆ ಕೇಳಬೇಕಾಗುತ್ತೆ. ಬಟ್ ಬನ್ನರ್ಘಟ್ಟ ಇಸ್ ಡಿಫ್ರೆಂಟ್ ಫ್ರಮ್ ಮೈಸೂರು. ಸೊ ನಾವು ಚಿಣ್ಣರ ಮೃಗಾಲಯ ದರ್ಶನ ಅಂತ ಹೇಳಿ ಒಂದು ನೂತನ ಒಂದು ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ವಿ. ಅದರಲ್ಲಿ ಸುಮಾರು 4,500 ಶಾಲಾ ಮಕ್ಕಳು, ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಮತ್ತು ಆಟಿಸಮ್ ಚಿಲ್ಡ್ರನ್ ಆಗಲಿ ಅಥವಾ ಫಿಸಿಕಲಿ ಚಾಲೆಂಜ್ ಸ್ಕೂಲ್ಸ್ ಆಗಲಿ NGOs ಮುಖಾಂತರ ಬರ್ತಾರೆ, ಕೆಲವೊಮ್ಮೆ ಡಿಪ್ರೈವ್ಡ್ ಚಿಲ್ಡ್ರನ್ ಇರ್ತಾರೆ. ಸೊ ಇವರೆಲ್ಲರಿಗೂ ಕೂಡ ನಾವು ಚಿಣ್ಣರ ಮೃಗಾಲಯ ದರ್ಶನದಲ್ಲಿ ಅವ್ರಿಗೆ ನಾವು ಭೇಟಿಯನ್ನು ಕೊಡಿಸ್ತೀವಿ. ಇದರಲ್ಲಿ ಇನ್ಕ್ಲೂಡಿಂಗ್ ಲಂಚ್ ಕೂಡ ನಾವು ಅದರಲ್ಲಿ ಅರೇಂಜ್ ಮಾಡ್ತೀವಿ. 1 ಡೇ ಪ್ರೋಗ್ರಾಮ್ ಆಗಿ ಇರ್ತದೆ ಅದು. ಸೊ ಅದು ನಮ್ಮ ಕಡೆಯಿಂದ ನಾವು ಜನರಿಗೆ ಕೊಡೋ ಒಂದು ಕೊಡುಗೆ ಅಂತ ಕೂಡ ನಾವು ಹೇಳ್ಬೋದು. ಅದರಲ್ಲಿ ನಾವು ಚಾರ್ಜಸ್ ಮಾಡಲ್ಲ, ನಮ್ಮ ಕಡೆಯಿಂದ ನಾವು ಖರ್ಚು ಮಾಡ್ತೀವಿ ಬೇಸಿಕಲಿ. ಅದಲ್ಲದೆ ಸುಮಾರು ಜನ
ಫ್ರೀಯಾಗಿನೂ ಕೂಡ ನಮ್ಮ ಝೂಗೆ ಭೇಟಿ ನೀಡ್ತಾರೆ. ಯಾಕಂದರೆ ಮಾಧ್ಯಮ ಮಿತ್ರರಿರ್ಬೋದು, ಪೊಲೀಸ್ ಅವರು ಇರ್ಬೋದು, ಬೇರೆ ಸರ್ಕಾರಿ ನೌಕರರು ಇರ್ಬೋದು, ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಇರ್ಬೋದು, ಇದೆಲ್ಲ ಕೂಡ ನಾವು ಕಾಂಪ್ಲಿಮೆಂಟ್ರಿನೂ ಕೂಡ ಕೊಡ್ತೀವಿ. ಯಾಕಂದರೆ ಅದು ಕೂಡ ನಮ್ಮದು ಒಂದು ಏನು ಹೇಳಬೇಕು ಅಂದರೆ ಒಂದು ರೈಟ್ ಕೂಡ ಇದೆ ಜನರಿಗೆ. ಯಾಕಂದರೆ ನಮ್ಮ ಸುಮಾರು ಜನ ನಮ್ಮ ಸ್ಟೇಕ್ ಹೋಲ್ಡರ್ಸ್ ನಮ್ಮ ಜೊತೆ ಕೆಲಸ ಮಾಡೋರು ಇರ್ತಾರೆ. ಅವ್ರಿಗೆ ನಾವು ಕಾಂಪ್ಲಿಮೆಂಟ್ರಿಯಾಗಿ ಕೊಡಬೇಕಾಗಿರೋ ಒಂದು ಜವಾಬ್ದಾರಿನೂ ನಮಗಿರ್ತದೆ. ಬಟ್ ವಿ ಎನ್ಶೂರ್ ದ್ಯಾಟ್ ಇಟ್ ಈಸ್ ನಾಟ್ ಮಿಸ್ಯೂಟಿಲೈಸ್ಡ್. ನಾನು ಆಲ್ಮೋಸ್ಟ್ ಎವ್ರಿ ಇಯರ್ ಬರ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ಕರ್ಕೊಂಡು ನಾನು ಚಿಕ್ಕದಾಗನೂ ಬರ್ತಾ ಇದ್ದೆ. ಬಟ್ ಡೆವಲಪ್ಮೆಂಟ್ ತುಂಬ ಆಗಿದೆ. ಮುಂಚೆ ಇಷ್ಟು ಬ್ಯೂಟಿಫುಲ್ ಇರಲಿಲ್ಲ, ಇವತ್ತು ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯನಿಮಲ್ಸ್ನು ಮುಂಚೆ ಇಷ್ಟು ಇರಲಿಲ್ಲ, ಇವತ್ತು ಎವ್ರಿ ಆ್ಯನಿಮಲ್ ವಿ ಕುಡ್ ಸ್ಪಾಟ್ ಆ್ಯಂಡ್ ತುಂಬ ಜಾಸ್ತಿ ಇದೆ. ಇನ್ನೂ ಬೆಟರ್ ಆಗ್ಬೋದು, ಬಟ್ ಇದೂ ತುಂಬ ಡೆವಲಪ್ ಆಗಿದೆ ಆಲ್ರೆಡಿ. ಟಿಕೆಟ್ ರೇಟ್ ಪರವಾಗಿಲ್ಲ, ಇನ್ನಿಷ್ಟು ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಮಾಡ್ರೇಟ್ ಇದೆ. ಬಟ್ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ಸ್ವಲ್ಪ ಲೋವರ್ ಮಿಡಲ್ ಕ್ಲಾಸ್ ಅವ್ರೂ ಈಸಿಯಾಗಿ ಬರ್ಬೋದು. ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿರೋದು, ಇನ್ನೂ ಸ್ವಲ್ಪ ಗ್ರೀನರಿ ಮೇಲೆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಗ್ರೀನರಿ ಸ್ವಲ್ಪ ಕಮ್ಮಿ ಇದೆ, ಡ್ರೈನೆಸ್ ಜಾಸ್ತಿ ಇದೆ. ಆ್ಯನಿಮಲ್ಸ್ ಚೆನ್ನಾಗಿದೆ, ಆಲ್ರೆಡಿ ಸ್ಪಾಟಿಂಗ್ ಆಗ್ತಾ ಇದೆ. ಚಿಕ್ಕದ ಆ್ಯನಿಮಲ್ಸ್ ಜಾಸ್ತಿ ಇದೆ, ಸ್ವಲ್ಪ ದೊಡ್ಡದು ಆ್ಯನಿಮಲ್ಸ್ ಇದ್ರೂ ಇನ್ನೂ ಜಾಸ್ತಿ ಎಂಟರ್ಟೈನ್ಮೆಂಟ್ ಆಗುತ್ತೆ ಮಕ್ಕಳಿಗೆ ನೋಡೋಕ್ಕೆ. ಇವತ್ತು ಚಿಕ್ಕ 2 ಇಯರ್ಸ್ ಟೈಗರ್, 2 ಇಯರ್ಸ್ದು ಲಯನ್ ಎಲ್ಲ ನೋಡಿದ್ದೀವಿ. ಸ್ವಲ್ಪ ದೊಡ್ಡದು ಅವ್ರದ್ದು ಪೇರೆಂಟ್ಸ್ ಎಲ್ಲ ನೋಡಿದ್ರೆ ಆ್ಯನಿಮಲ್ಸ್ದು ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಹಾಂ, ಇನ್ನೂ ಜಾಸ್ತಿ ಇದ್ದರೆ ಒಳ್ಳೆಯದು. ದೊಡ್ಡದು ಆ್ಯನಿಮಲ್ಸ್ ಇದ್ದರೆ ಇನ್ನೂ ಒಳ್ಳೆಯದು ಇರುತ್ತೆ ನೋಡೋಕ್ಕೆ.